ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಂಡೇದ ರೂಟೀನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಬೆಳಗ್ಗೆನೇ ನಾನು ಅಡುಗೆನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ತಿಂಡಿ ಕೂಡ ಮಾಡಿಟ್ಟೆ. ಇವತ್ತು ತಿಂಡಿಗೆ ಬಿಟ್ಟು ಹಾಗೆ ಅಡುಗೆ ಕೂಡ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಕೆಲಸ ಇದೆ. ಸೊ ಬೇಗ ಅಡುಗೆ ಒಂದು ಮಾಡಿಬಿಟ್ಟು ಉಳಿದಿರುವಂಥ ಕೆಲಸನ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನಾನು ಇವತ್ತು ಅಡುಗೆನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫ್ರಿಜ್ಜಲ್ಲಿ ಏನು ತರಕಾರಿ ಇರಲಿಲ್ಲ, ಜಸ್ಟ್ ಬರೀ ಒಂದೇ ಒಂದು ಬೀಟ್ರೂಟ್ ಇತ್ತು. ಸೊ ಹಾಗಾಗಿ ಒಂದು ಬೀಟ್ರೂಟಲ್ಲಿ ನಾನು ಒಂದು ಈರುಳ್ಳಿನ ಹಾಕಿಬಿಟ್ಟು ಅದೇ ಡ್ರೈ ಪಲ್ಯನ ಮಾಡಿಬಿಟ್ಟೆ. ಸೊ ನಮ್ಮ ಮನೆಯಲ್ಲಿ ಅನ್ನ, ಸಾರು, ಪಲ್ಯ, ಚಪಾತಿ ಈ ಥರ ಲಂಚಿಗೆಲ್ಲ ಕೂಡ ಇರಬೇಕು. ಸೊ ಹಾಗಾಗಿ ಡ್ರೈ ಪಲ್ಯ ಬಂದುಬಿಟ್ಟು ಬೀಟ್ರೂಟಿಂದ ಮಾಡಿದ್ದೆ. ಸೊ ಇವಾಗ ಸಿಂಪಲ್ಲಾಗಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಸಾಂಬಾರು ಬೇಡ, ಬೇರೆ ಏನಾದರೂ ಮಾಡಂತ ಹೇಳಿದ್ರು. ಸೊ ಅದಕ್ಕೆ ದಾಲ್ ಮಾಡೋಣ, ಚೆನ್ನಾಗಿರುತ್ತೆ ಬೀಟ್ರೂಟ್ ಪಲ್ಯ ಜೊತೆ ಅಂತ ಹೇಳಿಬಿಟ್ಟು ದಾಲನ್ನು ಮಾಡ್ತಾಯಿದ್ದೆ. ಹಾಗೆ ಫ್ರಿಜ್ಜಲ್ಲಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪಿತ್ತು. ಸೊ ಹಾಗಾಗಿ ಅದು ಕೂಡ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಅದು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಯಾವುದೇ ಒಂದು ಬೇರೆ ಮಸಾಲ ಹಾಕಿಲ್ಲ. ಜಸ್ಟ್ ಎಣ್ಣೆಯಲ್ಲಿ ನಾನು ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಅದು ಫ್ರೈ ಆದಮೇಲೆ ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡಂತಹ ಸಬ್ಬಸಿಗೆ ಸೊಪ್ಪು ಹಾಕಿದ್ದೀನಿ. ಸೊ ಅದು ಕೂಡ ಸ್ವಲ್ಪ ಫ್ರೈ ಆದ ನಂತರ ನೆಕ್ಸ್ಟ್ ಅದಕ್ಕೆ ನಾನು ಕುಕ್ಕರಲ್ಲಿ ಬೇಯಿಸಿಟ್ಟಿರೋಂಥ ಬೇಳೆನ ಹಾಕ್ಕೋತಾ ಇದ್ದೀನಿ. ಬೇಳೆ ಜೊತೆ ನಾನು ಅರಿಶಿನ ಮತ್ತು ಟೊಮೆಟೊ ಕೂಡ ಹಾಕಿದ್ದೆ. ಸೊ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿರೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನಿಮಗೆ ಅದು ಬೇಳೆ ಸಾರು ಎಷ್ಟು ಗಟ್ಟಿ ಬೇಕು, ಎಷ್ಟು ತಿಳಬೇಕು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಸೊ ಹಾಗೆ ಪಕ್ಕದಲ್ಲಿ ನಾನು ಟೀ ಕೂಡ ಇಟ್ಟಿದ್ದೆ. ಟೀ ರೆಡಿಯಾಗಿದೆ. ಈ ಕಡೆ ಪಪ್ಪ ಕೊಬ್ಬರಿನ ಕಿಸಾಸ್ತಾ ಇದ್ದಾರೆ. ಶ್ರಾವಣಿ ಮತ್ತು ವಿಶು ಇಬ್ಬರು ಕೂತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಅಡುಗೆ ಇದೆಲ್ಲ ಆದಮೇಲೆ ಮತ್ತೆ ಕಿಚನ್ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ಇನ್ನೂ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಅದು ಏನಂದರೆ ರವಾ ಲಾಡು. ಅದಕ್ಕೆ ನಾನು ಸ್ವಲ್ಪ ದಪ್ಪ ತಳ ಇರೋ ಪ್ಯಾನನ್ನು ಇಟ್ಬಿಟ್ಟು ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಈ ತುಪ್ಪದಲ್ಲಿ ಮೊದಲು ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿಕೊಂಡು ಅದಾದ ನಂತರ ತಿರ್ಗಾ ನಮಗೆ ರವಾ ಕೂಡ ಹುರ್ಕೊಳ್ಳೋದಿರುತ್ತೆ. ಸೊ ಹಾಗಾಗಿ ಫಸ್ಟ್ ಟೈಮ್ ಹಾಕ್ಕೊಳ್ಳೋವಾಗೆ ಸ್ವಲ್ಪ ತುಪ್ಪ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿನ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ಲೈಟಾಗಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಒಂದು ಪ್ಲೇಟಲ್ಲಿ ತೆಗೆದು ತಿರ್ಗಾ ಅದೇ ತುಪ್ಪದಲ್ಲಿ ನಾನು ರವಾನ ಹಾಕ್ಕೋತಾ ಇದ್ದೀನಿ. ಸೊ ಒಂದು ಬೌಲಷ್ಟು ರವಾನ ತೊಗೊಂಡಿದ್ದೀನಿ, ಅಂದರೆ 1 ಕಪ್ ರವಾನ. ನಾನಿಲ್ಲಿ ಸೂಜಿ ರವಾನ ಯೂಸ್ ಮಾಡ್ತಾ ಇರೋದು. ಸೊ ನಾರ್ಮಲ್ ಉಪ್ಪಿಟ್ಟು ರವಾಗಿಂತ ಇನ್ನೂ ಒಂದು ಸಣ್ಣ ರವೆ ಬರುತ್ತೆ ನೋಡಿ, ಅದು. ಸೊ ನಿಮ್ಮ ಹತ್ರ ಸೂಜಿ ರವೆ ಇಲ್ಲ ಅಂದರೆ ನೀವು ನಾರ್ಮಲ್ ರವಾನ ಮಿಕ್ಸರಲ್ಲಿ ಸ್ವಲ್ಪ ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಹಾಕ್ಕೋಬೋದು. ರವೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ನಾನು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಸೊ ಒಣ ಕೊಬ್ಬರಿ ತುರಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಉಂಡೆ ಬಂದುಬಿಟ್ಟು ಸ್ವಲ್ಪ ಸಾಫ್ಟಾಗಿ ಕೂಡ ಬರುತ್ತೆ. ನಿಮ್ಮ ಹತ್ರ ಒಣ ಕೊಬ್ಬರಿ ತುರಿ ಬದಲಾಗಿ ನೀವು ಇಲ್ಲಿ ಹಸಿ ಕೊಬ್ಬರಿ ತುರಿ ಕೂಡ ಹಾಕ್ಕೋಬಹುದು. ಆದರೆ ಹಸಿ ಕೊಬ್ಬರಿ ತುರಿ ಹಾಕಿರುವಂತಹ ಉಂಡೆಗಳು ಏನಿದೆ ಅದು ನಿಮಗೆ ಜಾಸ್ತಿ ದಿನ ಇಟ್ಟುಬಿಟ್ಟು ತಿನ್ನೋದಕ್ಕೆ ಆಗೋದಿಲ್ಲ. ಈ ಥರ ಒಣ ಕೊಬ್ಬರಿ ತುರಿ ಹಾಕಿರೋದು ನೀವು ಆರಾಮಾಗಿ 15 ದಿವಸ ತನಕ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರ್ತವೆ. ಸೊ ರವೆ ಮತ್ತು ಕೊಬ್ಬರಿ ಎಲ್ಲ ಚೆನ್ನಾಗಿ ಲೈಟಾಗಿ ಕೆಂಪು ಬಣ್ಣ ಬರೋವರೆಗೂ ಅದನ್ನು ಹುರ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ನಾನು ಸಕ್ಕರೆ ಪುಡಿನ ಹಾಕ್ಕೋತಾ ಇರೋದು. 1 ಬೌಲ್ ರವಾಗೆ ನಾನು ಅರ್ಧ ಬೌಲಷ್ಟು ಸಕ್ಕರೆ ಪುಡಿನ ಹಾಕ್ಕೋತಾ ಇದ್ದೀನಿ. ಅಂದರೆ 1 ಕಪ್ ರವಾಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿ. ನಿಮಗೆ ಉಂಡೆ ಬಂದುಬಿಟ್ಟು ಸ್ವಲ್ಪ ಸ್ವೀಟಾಗಿ ಬೇಕು ಅಂದರೆ ಸಕ್ಕರೆ ಕ್ವಾಂಟಿಟಿ ಬಂದುಬಿಟ್ಟು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇಲ್ಲಾಂದರೆ ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಇದೆ, 1 ಕಪ್ ರವಾಗೆ ಅರ್ಧ ಕಪ್ ಸಕ್ಕರೆ. ಸೊ ಈ ಮೆಥಡಲ್ಲಿ ನೀವು ಮಾಡ್ಕೊಳ್ಳಿ. ಉಂಡೆಗಳು ಅಷ್ಟು ಸ್ವೀಟು ಆಗೋಲ್ಲ, ಅಷ್ಟು ನಿಮಗೆ ಸಪ್ಪೆ ಕೂಡ ಅನಿಸೋಂಗಿಲ್ಲ, ಚೆನ್ನಾಗಿ ಇರ್ತವೆ ತಿನ್ನೋದಕ್ಕೆ. ಇವಾಗ ಸಕ್ಕರೆ ಹಾಕಿದ್ಮೇಲೆ ಸಕ್ಕರೆನ ಒಂದು 2 ನಿಮಿಷ ರವೆ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಂತಹ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿರೋದು. ಮತ್ತು ನನಗೆ ಇಲ್ಲಿ ತುಪ್ಪ ಬಂದುಬಿಟ್ಟು ಇನ್ನೂ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಇನ್ನೂ 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ತುಪ್ಪ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಳ್ಳಿ. ಹಾಕಿದ್ಮೇಲೆ ಪುನಃ ಇದನ್ನು 1 ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ.
ಗ್ಯಾಸ್ ಫ್ಲೇಮ್ ಬಂದುಬಿಟ್ಟು ಫುಲ್ ಲೋಲಿನೇ ಇಟ್ಟಿದ್ದೀನಿ. ಸೊ ಇವಾಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಕಾಸಿ ಆರಿಸಿರುವಂಥ ಹಾಲನ್ನು ಹಾಕ್ಕೋತಾ ಇದ್ದೀನಿ. ಉಂಡೆ ಕಟ್ಟ ಅದಕ್ಕೆ ಬರಬೇಕಿದು. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ಹಾಲನ್ನು ಹಾಕ್ಕೊಳ್ಳಿ. ಒಟ್ಟಿಗೆ ಒಂದೇ ಸತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ನೀವು ಹಾಲು ಹಾಕಿದ ತಕ್ಷಣ ರವೆ ಅದನ್ನು ಅರಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಎಷ್ಟು ಹಾಕ್ಕೋಬೇಕು ಅಂತ ನಿಮಗೆ ಕ್ವಾಂಟಿಟಿ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡ್ಕೊಂಡ್ಬಿಟ್ಟು ನೀವು ಹಾಲನ್ನು ಹಾಕ್ಕೋಬೋದು. ಸೊ ನಾನು ಚಿಕ್ಕ ಲೋಟದಲ್ಲಿ 1 ಲೋಟದಷ್ಟು ಕಾಸು ಆರಿಸಿರುವಂಥ ಹಾಲನ್ನು ತೊಗೊಂಡಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ಹಾಲು ಉಳಿದಿದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇದನ್ನು ತಿಳುವಾಗೇ ಇಟ್ಕೊಳ್ಳಿ, ಯಾಕಂದರೆ ಆರಿದ ಮೇಲೆ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಅನಿಸುತ್ತೆ. ಇವಾಗ ಇದು ಹದ ಕರೆಕ್ಟಾಗಿದೆ. ಸೊ ಕೊನೆಯಲ್ಲಿ ನಾನು ಏಲಕ್ಕಿ ಪುಡಿನ ಹಾಕ್ಕೋತಾ ಇದ್ದೀನಿ. ಇನ್ನೇನು ಗ್ಯಾಸ್ ಆಫ್ ಮಾಡ್ತೀರಾ ಅನ್ನೋ ಟೈಮಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಂಡು ಇನ್ನೂ ಒಂದು ಸತಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಪ್ಲೇಟಿಂದ ಇದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಇದನ್ನು ಆರೋದಕ್ಕೆ ಬಿಡೋಣ. ಸೊ ತುಂಬ ಬಿಸಿ ಇರುತ್ತೆ, ಬಿಸಿಯಲ್ಲಿ ನಿಮಗೆ ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ ಇದು ತಣ್ಣಗಾಗಲಿ, ಆಮೇಲೆ ಉಂಡೆನ ಕಟ್ಟೋಣ. ಅದಕ್ಕೆ ನಾನು ಪ್ಲೇಟನ್ನು ಮುಚ್ಚಿಬಿಟ್ಟಿರ್ತಾಯಿದ್ದೀನಿ. ತುಂಬ ತಣ್ಣಗಾಗೋವರೆಗೂ ಬಿಡಬೇಡಿ. ಸೊ ಸ್ವೀಟ್ ರೆಸಿಪಿ ಮಾಡಿದ್ಮೇಲೆ ಒಂದು ಖಾರ ರೆಸಿಪಿ ಅಂತೂ ಮಾಡಲೇಬೇಕಲ್ಲ. ಸೊ ಅದಕ್ಕೋಸ್ಕರ ನಾನು ಇವಾಗ ಚುರುಮುರಿ ಚೂಡನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಅಗಲ ಇರೋ ಪಾತ್ರೆನ ಇಟ್ಟಿದ್ದೀನಿ. ಸೊ ಇದಕ್ಕೆ ನೀವು ಬುಟ್ಟಿ ಅಂತಲೂ ಕರಿಬೋದು. ಚೂಡ ಮಾಡಬೇಕಾದ್ರೆ ಸೊ ಆಲ್ಮೋಸ್ಟ್ ಈ ಥರದ ಅಗಲ ಇರೋದು ಪಾತ್ರೆನೇ ಇಡಬೇಕು. ಸೊ ಇವಾಗ ಅದಕ್ಕೆ ನಾನು ಸುಮಾರು ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಮೊದಲು ನಾನು ಅದಕ್ಕೆ ಶೇಂಗಾನ ಹಾಕಿಬಿಟ್ಟು ಹುರ್ಕೋತಾ ಇರೋದು. ಶೇಂಗಾ ಸ್ವಲ್ಪ ಹುರಿತಾ ಇದ್ದಂಗೆ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಪುಟಾಣಿ ಅಂದರೆ ಹುರ್ಗಡ್ಲೆನ ಹಾಕಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಶೇಂಗಾ ಸ್ವಲ್ಪ ಕಡಿಮೆ ತಿಂತಾರೆ. ಸೊ ಹಾಗಾಗಿ ಶೇಂಗಾದ ಕ್ವಾಂಟಿಟಿ ನಾನಿಲ್ಲಿ ಸ್ವಲ್ಪ ಕಡಿಮೆ ಇಟ್ಟಿದ್ದೀನಿ. ಇವಾಗ ಶೇಂಗಾ ಮತ್ತು ಪುಟಾಣಿ ಎರಡೂ ಕೂಡ ಸ್ವಲ್ಪ ಲೈಟಾಗಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಚೂಡ ಎಷ್ಟಿರುತ್ತೆ ಅದ್ರ ಮೇಲೆ ನೀವು ಎಣ್ಣೆನ ಹಾಕ್ಕೋಬೇಕು. ಸ್ವಲ್ಪ ಹುರಿತಾ ಇದ್ದಂಗೆ ನೆಕ್ಸ್ಟ್ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಜೀರಿಗೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಂತಹ ಕೊತ್ತಂಬರಿ, ಕರಿಬೇವು ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಕರಿಬೇವು ಮತ್ತು ಕೊತ್ತಂಬರಿ ಎಲ್ಲ ಕೂಡ ಕ್ರಿಸ್ಪಿನೆಸ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆ ಗ್ಯಾಸ್ ಫ್ಲೇಮ್ ಬಂದುಬಿಟ್ಟು ಫುಲ್ ಲೋಲಿ ಇಟ್ಬಿಟ್ಟು ಇವಾಗ ಇದಕ್ಕೆ ನಾನು ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ನಿಮಗೆ ಚಿವಡ ಆಗಲಿ ಎಷ್ಟು ಖಾರ ಬೇಕು ನೋಡ್ಕೊಂಡ್ಬಿಟ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಹಾಗೆ ಅದ್ರ ಜೊತೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಬೇಕಂತ ಅನಿಸಿದಾಗ ಮತ್ತೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೋಬಹುದು. ಆದರೆ ಜಾಸ್ತಿ ಆದರೆ ಆ ಚಿವಡ ನಿಮಗೆ ತಿನ್ನೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಮೊದಲೇ ನೀವು ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಮಸಾಲೆ ಎಲ್ಲ ಸ್ವಲ್ಪ ಹುರ್ಕೊಂಡಾದಮೇಲೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಮೇಲುಗಡೆಯಿಂದ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಚಿವಡಾಗೆ ಕಲರ್ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು. ಇದು ಟೋಟಲಿ ಆಪ್ಷನಲ್ ಇದೆ, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನಾ ತೊಗೊಂಡಂತಹ ಚುರುಮುರಿಗೆ ಸೊ ಇದು ಮಸಾಲ ಮತ್ತು ಎಣ್ಣೆ ಕರೆಕ್ಟಾಗಿದೆ. ಸೊ ನಿಮಗೆ ಇನ್ನೊಂದು ಸ್ವಲ್ಪ ಕಡಿಮೆ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಮಸಾಲ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಆದಮೇಲೆ ಇವಾಗ ಇದಕ್ಕೆ ನಾನು ಚುರುಮುರಿನ ಹಾಕ್ಕೋತಾ ಇದ್ದೀನಿ. ಚುರುಮುರಿನ ಕ್ಲೀನ್ ಮಾಡಿ ಇಟ್ಟಿರೋದು. ಸೊ ಇಷ್ಟು ಚುರುಮುರಿಗೆ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಮಸಾಲ ಅದು. ಇವಾಗ ಗ್ಯಾಸ್ ಫ್ಲೇಮ್ ಫುಲ್ ಲೋಲಿನೇ ಇಟ್ಕೊಂಡು ಮಸಾಲದಲ್ಲಿ ಚುರುಮುರಿನ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಬಿಸಿ ಇರುತ್ತೆ, ಕೈಯಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಸ್ಪೂನಿಂದ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗ್ಯಾಸ್ ಕೆಳಗಡೆ ಆನಲ್ಲಿನೇ ಇದೆ. ಈ ಥರ ಗ್ಯಾಸಲ್ಲಿನೇ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಸಾಲ ಕೂಡ ಚುರುಮುರಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮತ್ತು ಆ ಬಿಸಿಯಲ್ಲಿ ಚುರುಮುರಿ ಅಕಸ್ಮಾತ್ ಸಾಫ್ಟ್ ಇದ್ದರೆ ಸೊ ಆ ಬಿಸಿಯಲ್ಲಿ ಅದು ಕೂಡ ಕ್ರಿಸ್ಪಿ ಆಗುತ್ತೆ. ಸೊ ಹಾಗಾಗಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ನಾನು ಮೇಲುಗಡೆಯಿಂದ ಸಕ್ಕರೆ ಪುಡಿನ ಹಾಕ್ಕೋತಾ ಇರೋದು. ಸೊ ನಮ್ಮ ಮನೆಯಲ್ಲಿ ಚಿವಡ ಬಂದುಬಿಟ್ಟು ಸ್ವಲ್ಪ ಸ್ವೀಟ್ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಉಪ್ಪು ಖಾರ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ನೋಡ್ಬೋದು. ಸೊ ಈ ಟೈಮಲ್ಲಿ ಚಿವಡನ ಸ್ವಲ್ಪ ನೀವು ಟೇಸ್ಟ್ ಮಾಡಿ ನೋಡಿ, ನಿಮಗೆ ಉಪ್ಪು ಖಾರ ಏನಾದರೂ ಕಡಿಮೆ ಅನಿಸಿದ್ರೆ ನೀವು ಮೇಲುಗಡೆಯಿಂದ ಹಾಕೋಬೋದು. ಸೊ ನನ್ನ ಮಗಳು ಬಂದುಬಿಟ್ಟು ಸ್ವಲ್ಪ ಚಿವಡನ ಟೇಸ್ಟ್ ಮಾಡಿ ನೋಡಿದ್ರು, ಅವರಿಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಮೇಲುಗಡೆಯಿಂದ ಸ್ವಲ್ಪ ಖಾರನ ಹಾಕಿಬಿಟ್ಟು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ.
ಸೊ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಅದನ್ನು ತಳಗಡೆ ಇಳಿಸಿಬಿಟ್ಟು ಇವಾಗ ಎರಡೂ ಕೈಯಿಂದ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಬಿಸಿ ಇರುತ್ತೆ, ಸೊ ಹಾಗಾಗಿ ನೋಡ್ಕೊಂಡ್ಬಿಟ್ಟು ನೀವು ಇದನ್ನು ಮಿಕ್ಸ್ ಮಾಡ್ಕೋಬೋದು. ಸೊ ನಮ್ಮದು ಉತ್ತರ ಕರ್ನಾಟಕದು ಸ್ಪೆಷಲ್ ಖಾರ ಚಿವಡ ಏನಿದೆ ಅದು ರೆಡಿ ಆಯಿತು. ಸೊ ಯಾರಾದರೂ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ ಅಂದರೆ ಸೊ ನಮ್ಮ ಕಡೆ ಎಲ್ಲರೂ ಕೂಡ ಸೊ ರವಾ ಲಾಡು ಮತ್ತು ಈ ಥರ ಚಿವಡಾನ ಮಾಡಿಕೊಡ್ತಾ ಇರ್ತಾರೆ. ಪ್ರೆಸ್ ಮಾಡೋದು ಇದಕ್ಕೆ ಚೂಡಾದೇವು ಚುರುಮುರಿ ಚೆನ್ನಾಗಿ ಟೇಸ್ಟ್ ಉಪ್ಪು ಖಾರ. ಕ್ಯಾಂಡೀಸ್ ಇದೆಯಾ? ಕ್ಯಾಂಡಿ ಬೇಡ ನಮಗೆ. ಕ್ಯಾಂಡಿ ಇಲ್ಲ, ಚಾಕ್ಲೇಟ್ ಚಿಲ್ಕು ಚಾಕ್ಲೇಟ್ ನೋಡಿ. ಕ್ಯಾಂಡಿ ಇಲ್ಲ, ಅದು ಚಾಕ್ಲೇಟ್ ಸೇಮ್. ಚಾಕೋಪೈ ನೋಡಿ ಆಫರ್ ಇದೆ, ಲೊಟ್ಟೋ ಚಾಕೋಪೈ ಅದು ಸೇಮ್ ಇದೆ ಮೇಡಮ್. ಬೈಟು ಗೆಟ್ಕೊಂಡು ಹೇಳ್ಬೋದು. ಒಂದು ಸ್ಪೈಸಿ ಅದ, ಒಂದು ಇದು ತಿಂತೆ ನೀನು ತೋರಿ. ಹಾಂ ಇನ್ನಿಗದು ಇದೇ ಸ್ಪೈಸಿ ಕಡಿಮೆ ಇದೆ. ತಿನ್ನೋಡು ಒಂದು ಬೈಟ್ ಚಲೋ ಅದೇನು ಹೆಂಗದ. ಗುಡ್ಡ ಸಾಂಬಾರ್ ರೈಸ್. ಓಕೆ, ಇದು ಬಿ ಸೇಮ್. ಇದು ಮಿನಿ ಮೀಲ್ ವೆಜ್ ಪಲಾವ್. ಓಕೆ, ಬಿಸಿಬೇಳೆ ಬಾತ್ ಸಿಕ್ಕಿನ, ಬಿಸಿಬೇಳೆ ಬಾತ್ ಚೆನ್ನಾಗಿತ್ತು. ಮತ್ತೆ ಬ್ರೇಕ್ಫಾಸ್ಟ್ಗೂ ಸೊ 1 ವೀಕ್ ಬಿಸ್ನೆಸ್ ಟ್ರಿಪ್ ಮೇಲೆ ಅವರು ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರಿಗೋಸ್ಕರ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀವಿ. ಇದೆಲ್ಲ MTRದು ರೆಡಿ ಟು ಈಟ್ ಪಾಕೆಟ್ಸ್ ಇದೆ. ಟೋಟಲ್ 6 ಇದೆ. ಸೊ 1 ಟೈಮ್ ಅವರು ಊಟ ಮಾಡಲಿ ಅಂತ ಹೇಳ್ಬಿಟ್ಟು. ಪೋಹಾ, ನಾನು ಬೆಳಿಗ್ಗೆ ರವಾ ಉಂಡಿ ಮಾಡಿದ್ದೆ, ಅದು ಕೂಡ ಕೊಡ್ತಾ ಇದ್ದೀನಿ. ಇನ್ನು ಚೂಡ ಕೊಡಬೇಕು ಮತ್ತೆ ವೆಜ್ ಪೋಹಾ ಚೆನ್ನಾಗಿರುತ್ತೆ. ಸೊ ಲಾಸ್ಟ್ ಟೈಮ್ ನಾವು US ಹೋಗ್ಬೇಕಾದ್ರೆ ಇದೇ ತೊಗೊಂಡು ಹೋಗಿದ್ವಿ, ಚೆನ್ನಾಗಿರುತ್ತೆ. ಸೊ ನಮ್ಮ ಮನೆಯವರು ಒಂದು ವಾರ ಅವ್ರ ಆಫೀಸ್ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ಪ್ಯಾಕ್ ಮಾಡ್ತಾ ಇರೋದು ಇದು ಬ್ಯಾಗು. ಸೊ ಅಲ್ಲೆಲ್ಲ ಊಟ ಆಯ್ತೆಲ್ಲ ಹೇಗಿರುತ್ತೋ ಗೊತ್ತಿಲ್ಲ. ಅದು ಬೇರೆ ನಾವು ವೆಜಿಟೇರಿಯನ್ನು. ಸೊ ನಮ್ಮ ಮನೆಯವರು ಕೂಡ ನಾನ್ ವೆಜ್ ಅಂತೂ ತಿನ್ನೋದೇ ಇಲ್ಲ. ಸೊ ಪ್ಯೂರ್ ವೆಜಿಟೇರಿಯನ್ ಅವರು ಕೂಡ. ಸ್ಯಾಲಡೇ ಎಷ್ಟು ದಿನ ಅಂತ ತಿಂತಾರೆ. ಸೊ ಅಟ್ಲೀಸ್ಟ್ ಈ ಥರದ್ದು ಫುಡ್ ಇದ್ದರೆ ಅವರು ನೈಟ್ ರೂಮಿಗೆ ಬಂದಾಗ ಅದನ್ನಾದರೂ ಬಿಸಿ ಮಾಡ್ಕೊಂಡು ತಿನ್ನಲಿ ಅಂತ ಹೇಳಿಬಿಟ್ಟು ಆ ಉದ್ದೇಶದಿಂದ ನಾನು ಇದನ್ನು ಕೊಡ್ತಾ ಇರೋದು. ಅದಕ್ಕೆ ನಾನು ಚೂಡ ಮತ್ತು ರವಾ ಉಂಡಿ ಮಾಡಿದ್ದೆ. ಹಾಗೆ ಅದ್ರ ಜೊತೆ ನಾನು ಶೇಂಗಾ ಹಿಂಡಿ ಮತ್ತು ಉಪ್ಪಿನಕಾಯಿ ಕೂಡ ಕೊಡ್ತೀನಿ. ಅಟ್ಲೀಸ್ಟ್ ವೈಟ್ ರೈಸ್ ಸಿಕ್ಕರೆ ಅದ್ರ ಜೊತೆ ಆದರೂ ತಿನ್ನಲಿ ಅಂತ ಹೇಳಿಬಿಟ್ಟು. MTR ಫುಡ್ ಚೆನ್ನಾಗಿರುತ್ತೆ, ಅಷ್ಟೊಂದು ಬ್ಯಾಡ್ ಅಂತೂ ಇರೋದಿಲ್ಲ. ಸೊ 1 ಟೈಮ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಫೈನಲ್ ಆಗಿ ಈ ಸುಟ್ಕೇಸ್ ಒಂದು ಪ್ಯಾಕ್ ಮಾಡಿಬಿಟ್ರೆ ಇವತ್ತಿಂದು ಡೇ ಕಂಪ್ಲೀಟ್ ಆಯಿತು. ಹಾಗೆ ಇವತ್ತಿಂದು ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.